ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಇಂದಿನ ಜಾತಕ ಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ ಈ ದಿನ ಶುಕ್ರವಾರದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಶಾಸ್ತ್ರಿಗಳೇ, ಈ ದಿನ ಕಾರ್ತಿಕ ಮಾಸದ ಶುಕ್ರವಾರ, ಹಾಗಾಗಿ ಶುಕ್ರವಾರದ ವಿಶೇಷತೆ, ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡ್ತಾ ಇದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದ್ಭವಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ಶರದ್ ಋತು, ಕಾರ್ತಿಕ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ತ್ರಯೋದಶಿ ತಿಥಿ, ಸ್ವಾತಿ ನಕ್ಷತ್ರ. ಈ ದಿವಸ ಶುಕ್ರವಾರದಲ್ಲಿ ಸ್ವಾತಿ ನಕ್ಷತ್ರ ಸೇರಿದೆ. ತುಂಬ ಪ್ರಶಸ್ತವಾದದ್ದು. ಲಕ್ಷ್ಮೀ ನರಸಿಂಹರ ಪ್ರಾರ್ಥನೆಗೆ ಶುಕ್ರವಾರ ಲಕ್ಷ್ಮಿಯನ್ನು ಸೂಚಿಸುತ್ತೆ. ಸ್ವಾತಿ ನಕ್ಷತ್ರ ನರಸಿಂಹಸ್ವಾಮಿಯನ್ನು ಸೂಚಿಸ್ತಕ್ಕಂಥದ್ದು, ನರಸಿಂಹಸ್ವಾಮಿಯ ನಕ್ಷತ್ರ. ಹೀಗಾಗಿ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ ಅಂತ ಕರಾವಲಂಬ ಸ್ತುತಿ ಇದೆ. ಅದನ್ನು ನಾವು ಈ ದಿವಸ ಪಠಣ ಮಾಡಿದ್ರೆ ಲಕ್ಷ್ಮೀ ನರಸಿಂಹನ ಅನುಗ್ರಹ ಉಂಟಾಗುತ್ತೆ. ಲಕ್ಷ್ಮೀ ನರಸಿಂಹ, ಲಕ್ಷ್ಮಿ ಇಬ್ಬರು ಬೇರೆಯಲ್ಲ. ಹೇಗೆ ಶಿವಶಕ್ತಿಯರು, ಹಾಗೆ ಲಕ್ಷ್ಮೀ ನರಸಿಂಹರು. ಒಬ್ಬರನ್ನು ಆಶ್ರಯಿಸಿಬಿಟ್ರು ಎರಡು ಶಕ್ತಿಗಳು ನಮಗೆ ಸಿಕ್ಕಿಬಿಡುತ್ತೆ. ಆದರೆ ಆಶ್ರಯಿಸಲಿಕ್ಕೆ ಅಂದರೆ ಲಕ್ಷ್ಮೀ ನಮ್ಮ ಮೇಲೆ ನರಸಿಂಹನ ಕೃಪೆಯಾಗಬೇಕು, ಲಕ್ಷ್ಮೀ ಕೃಪೆಯಾಗಬೇಕು ಅಂತಂದರೆ ನಮ್ಮಲ್ಲಿ ಒಂದು ಗುಣ ಇರಬೇಕಂತೆ. ಯಾವ ಗುಣ ಅಂತಂದರೆ ಪ್ರಶ್ನೋತ್ತರ ರತ್ನಮಾಲಿಕಾ ಅನ್ನುವಂಥ ಒಂದು ವಿಶಿಷ್ಟವಾದ ಕೃತಿ ಭಗವತ್ಪಾದರು ರಚನೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಅವರು ಹೇಳ್ತಾರೆ, ಕಸ್ಮೈ ಸ್ಪೃಹಯತಿ ಕಮಲ. ಯಾರನ್ನು ಲಕ್ಷ್ಮಿ ಅಪೇಕ್ಷೆ ಪಡ್ತಾಳೆ, ಇಷ್ಟಪಡ್ತಾಳೆ, ಯಾರ ಬಳಿಗೆ ಹೋಗಬೇಕು ಅಂತ ಅಂದ್ಕೊಳ್ತಾಳೆ ಅಂತಂದರೆ ಅಲ್ಲಿ ಉತ್ತರವನ್ನು ಕೊಡ್ತಾರೆ. ಕಸ್ಮೈ ಸ್ಪೃಹಯತಿ ಲಕ್ಷ್ಮೀ ಅನಲಸಚಿತ್ತಾಯ ನೀತಿವೃತ್ತಾಯ ಅಂತ ಎರಡು ಗುಣಗಳನ್ನು ಲಕ್ಷ್ಮಿ ಬಯಸ್ತಾಳಂತೆ. ಅನಲಸ ಚಿತ್ತಾಯ, ಯಾರಲ್ಲಿ ಆಲಸ್ಯ ಅನ್ನೋದು ಇರೋದಿಲ್ವೋ, ಯಾರಲ್ಲಿ ಸೋಮಾರಿತನ ಅನ್ನೋದು ಇರೋದಿಲ್ವೋ ಅಂಥವನನ್ನು ಲಕ್ಷ್ಮಿ ಬಯಸ್ತಾಳಂತೆ. ಅಂಥವನ ಬಳಿಗೆ ಇರಬೇಕು ನಾನು ಅಂತ ಅಂದುಕೊಳ್ತಾಳಂತೆ. ತನ್ನ ಕೃಪಾ ಕಟಾಕ್ಷ ಅವನ ಮೇಲೆ ಅಂತ ಅವಳು ಸಂಕಲ್ಪ ಮಾಡ್ತಾಳಂತೆ. ಮತ್ತು ನೀತಿ ವೃತ್ತಾಯ, ಅವನು ಮಾಡುವಂಥ ಕೆಲಸಗಳಲ್ಲಿ, ಅವನ ನಡೆ ನುಡಿ ಇವುಗಳಲ್ಲಿ ನೀತಿ ಇರಬೇಕಂತೆ. ಅನಲಸ ಚಿತ್ತಾಯ ನೀತಿ ವೃತ್ತಾಯ, ಎರಡನ್ನಂತೆ ಆಕೆ ವಹಿಸೋದು. ಅಂಥವನಲ್ಲಿ ಲಕ್ಷ್ಮಿ ಸದಾ ನೆಲೆಸಿರ್ತಾಳೆ. ಅಷ್ಟೇ ಅಲ್ಲ, ಲಕ್ಷ್ಮೀ ನರಸಿಂಹಸ್ವಾಮಿ ನೆಲೆಸಿರ್ತಾನೆ, ಅದರಲ್ಲಿ ಸಂಶಯವೇ ಬೇಡ. ಎಲ್ಲಿ ನಿಮಗೆ ಆಲಸ್ಯ ಇರೋದಿಲ್ವೋ, ಯತ್ರಾಲಸ್ಯ ವಿಹೀನತ, ಅಲ್ಲಿ ಒಂದು ಸುಭಾಷಿತ ಇದೆಯಲ್ಲ, ಯಾರಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನೋ ಕಾಲು ಆ ಸುಭಾಷಿತವೂ ಅದೇ ಹೇಳುತ್ತೆ. ತತ್ರ ಶ್ರೀರಚಲಾಧ್ರುವಂ ಅಂತ. ಯತ್ರಾಲಸ್ಯ ವಿಹೀನತ, ಯತ್ರೋತ್ಸಾಹ ಸಮಾರಂಭೋ ಯತ್ರಾಲಸ್ಯ ವಿಹೀನತ ಅಂತ. ಎಲ್ಲಿ ಉತ್ಸವ ಸಮಾರಂಭಗಳು ಕೆಲಸವೇ ಹಾಗಿರುತ್ತೋ, ಅವು ಮಾಡ್ತಕ್ಕಂಥ ಕೆಲಸನೇ ಉತ್ಸವ, ಅದೇ ದೇವಪೂಜೆ, ಅದೇ ಉತ್ಸವ, ಅದೇ ಒಂದು ಸಮಾರಂಭ ಅಂತ ಯಾರು ಅಂದುಕೊಳ್ತಾರೋ ಅವನಲ್ಲಿ ಎತ್ರ ಆಲಸ್ಯ ವಿಹೀನತ, ಆಲಸ್ಯ ಇಲ್ಲದೆ ಇರತಕ್ಕಂಥವನಲ್ಲಿ, ಅಲ್ಲಿ ತತ್ರ ಶ್ರೀರಚಲಾಧ್ರುವಂ ಅಂತ ಅಲ್ಲೂ ಸುಭಾಷಿತದಲ್ಲೂ ಒಂದು ಮಾತಿದೆ. ಇಲ್ಲೂ ಇದೆ ಮಾತು. ಅಂದರೆ ಲಕ್ಷ್ಮಿಯನ್ನು ಬಯಸಿ ಎರಡೂ ಕಡೆಯಿಂದ ನಾವು ಗಮನಿಸೋದೇನಪ್ಪ ಅಂದರೆ, ಯಾರಲ್ಲಿ ಆಲಸ್ಯ ಇಲ್ವೋ, ಯಾರಲ್ಲಿ ನೀತಿ ನಿಜಾಯಿತಿ ಇರುತ್ತೋ ಅವರಲ್ಲಿ ಲಕ್ಷ್ಮಿ ಬಂದು ಸ್ಥಿರವಾಗಿ ನೆಲೆಸ್ತಾಳೆ. ಲಕ್ಷ್ಮಿ ಬಂದ ಮೇಲೆ ನರಸಿಂಹನು ಬರ್ತಾನೆ, ಭಯವೂ ಇರೋದಿಲ್ಲ ಅಲ್ಲಿ. ಹೀಗಾಗಿ ಶುಕ್ರವಾರ, ಕಾರ್ತಿಕ ಮಾಸದ ಶುಕ್ರವಾರ, ಸ್ವಾತಿ ನಕ್ಷತ್ರದ ಸಂದರ್ಭದಲ್ಲಿ ಲಕ್ಷ್ಮೀ ನರಸಿಂಹನ ಸನ್ನಿಧಾನದಲ್ಲಿ ಇಂಥ ಒಂದು
ಏನು ಆಲಸ್ಯವಿಲ್ಲದ ಮನಸ್ಸಿನಲ್ಲಿ, ನೀತಿಯನ್ನು ತುಂಬಿಕೊಂಡಂಥ ಮನಸ್ಸಿನಲ್ಲಿ ಹೋಗಿ ಅವರ ಎದುರು ನಿಂತು ಈ ದಿವಸ ಒಂದು ಪಂಚಾಮೃತ ಸೇವೆ ಮಾಡಿಸಿ, ಅದು ಸ್ಥಿರವಾಗಿ ನನ್ನಲ್ಲಿ ಈ ಬುದ್ಧಿ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ. ಕಾರ್ತಿಕ ಮಾಸದ ಶುಕ್ರವಾರದ ವಿಶೇಷತೆಯನ್ನು ತಿಳಿಸ್ಕೊಟ್ಟಿ ಶಾಸ್ತ್ರಿಗಳೇ. ಜೊತೆಗೆ ಆ ಮಹಾಲಕ್ಷ್ಮಿಯನ್ನು ಸ್ಥಿರವಾಗಿ ಮನೆಯಲ್ಲಿ ಇಟ್ಕೋಬೇಕು ಅಂದರೆ ಮನಸ್ಸಲ್ಲಿರುವಂತಹ ಆಲಸ್ಯವನ್ನು ದೂರ ಮಾಡ್ಕೋಬೇಕು. ಆಗ ಲಕ್ಷ್ಮಿ ಸ್ಥಿರವಾಗಿರ್ತಾಳೆ. ಲಕ್ಷ್ಮಿ ಜೊತೆಗೆ ನರಸಿಂಹನೂ ಕೂಡ ಬಂದು ಭಯವನ್ನು ಹೋಗಲಾಡಿಸ್ತಾನೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಲೋಕೇಶ್ ಅಂತ ಧರ್ಮಸ್ಥಳದಿಂದ, ಇವರ ಜನ್ಮ ದಿನಾಂಕ 12ನೇ ತಾರೀಕು 3ನೇ ತಿಂಗಳು 1989, ಬೆಳಗಿನ ಜಾವ 3:27. ಕೆಲಸ ಬದಲಾವಣೆ ಹಾಗೆ ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಲೋಕೇಶ್ ಅವರ ಪ್ರಶ್ನೆ ಒಂದು ವೃತ್ತಿ ಬದಲಾವಣೆ, ಇನ್ನೊಂದು ವಿವಾಹದ ಬಗ್ಗೆ. ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಉಚ್ಚಾಭಿಲಾಷಿ ಅಂದರೆ ಧನಸ್ಥಾನದಲ್ಲಿದ್ದಾನೆ. ಒಳ್ಳೆಯ ಬಲ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ, ಆದರೆ ರವಿ ಜೊತೆ ಇರೋದರಿಂದ ಮೌಢ್ಯತೆ ತುಂಬ್ಕೊಂಡ್ಬಿಟ್ಟಿದೆ. ಹೀಗಾಗಿ ಮೌಢ್ಯರಾಗಿದ್ದಾಗ ಗ್ರಹಗಳಿಗೆ ಬಲ ಹೊರಟೋಗ್ಬಿಡುತ್ತೆ. ನೀವು ಹತ್ತಿರದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ, ನೀವು ನಿಮ್ಮ ಭಾಗದಲ್ಲಿ ಅಲ್ಲಿ ಉಚ್ಚಿಲ ಮಹಾಲಕ್ಷ್ಮಿ ಸನ್ನಿಧಾನ ಇದೆ, ಬಹಳ ವಿಶಿಷ್ಟವಾದದ್ದು. ಅಲ್ಲಿ ಒಂದು ಸಲ ಈ ವೃತ್ತಿರೂಪೇಣ ಸಂಸ್ಥಿತ ಸಂಪುಟೀಕರಣ ಪಾರಾಯಣ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಲಕ್ಷ್ಮಿ ದರ್ಶನ, ಲಕ್ಷ್ಮಿಯ ಪ್ರಾರ್ಥನೆ. ಈ ದಿವಸ ನೀವು ಕಾಲ್ ಮಾಡಿದ್ದೀರಾ. ಶುಕ್ರನಿಗೆ ದೇವತೆ ಯಾರು ಅಂದರೆ ಲಕ್ಷ್ಮಿಯಾಗಿದ್ದಾಳೆ. ಹೀಗಾಗಿ ಲಕ್ಷ್ಮೀ ಸನ್ನಿಧಾನಕ್ಕೆ ಪ್ರತಿ ಶುಕ್ರವಾರ ಮೊಸರನ್ನು ತಗೊಂಡು ಹೋಗಿ ದಾನ ಮಾಡಿದ್ರೆ, 16 ಶುಕ್ರವಾರ ಇದನ್ನು ಮಾಡಿದ್ರೆ ಅದು ತುಂಬ ಸಹಾಯವಾಗುತ್ತೆ. ಜೊತೆಗೆ ಈ ವೃತ್ತಿರೂಪೇಣ ಸಂಸ್ಥಿತ ಸಂಪುಟೀಕರಣ ಪಾರಾಯಣ ಮಾಡಿಸಿ. ಇವೆರಡೂ ನಿಮಗೆ ತುಂಬ ಬಲ ಕೊಡುತ್ತೆ. ವೃತ್ತಿಯಲ್ಲಿ ಬದಲಾವಣೆಗೆ ಹೆಚ್ಚಿನ ಅವಕಾಶ, ಅನುಕೂಲ ಎರಡೂ ಮಾಡುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ನಿಮ್ಮ ಜಾತಕದಲ್ಲಿ ಈ ವಿವಾಹದ ಅಧಿಪತಿ ಅಂದರೆ ಸಪ್ತಮದ ಅಧಿಪತಿ ಚಂದ್ರ, ಆತ ಚತುರ್ಥದಲ್ಲಿದ್ದಾನೆ ದಿಗ್ಬಲ ಸಹಿತನಾಗಿ. ಈಗ ಪ್ರಸ್ತುತ ರಾಹುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥ ಕಾಲ ಕೇತುವಿನ ಕಾಲ. ನೋಡಿ, 2025 ಅಂದರೆ ಮುಂದೆ ಜುಲೈ ನಂತರ ಅವಕಾಶ ಇದೆ. ಈಗಾಗಲೇ ತಡ ಆಗಿದೆ, ಒಪ್ಕೋತೀನಿ. ಆದರೆ ಕಾಲ ಇನ್ನೂ ಸ್ವಲ್ಪ ಮುಂದೆ ಇದೆ. ಮುಂದಿನ ವರ್ಷದಲ್ಲಿ ಕೊನೆಯ ವೇಳೆಗೆ ಖಂಡಿತ ಅನುಕೂಲ ಇದೆ. ಪ್ರಯತ್ನ ಮಾಡಿ. ಮೊದಲು ಸ್ಥಿರವಾದ ಉದ್ಯೋಗ ಆಗಲಿ, ಆಮೇಲೆ ಆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ಶ್ರೀವಲ್ಯ ಅಂತ ಮಾಲೂರಿಂದ, ಇವರ ಜನ್ಮ ದಿನಾಂಕ 13ನೇ ತಾರೀಕು 6ನೇ ತಿಂಗಳು 2002, ರಾತ್ರಿ 8:35. ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಶ್ರೀವಲ್ಯ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಧನು ಲಗ್ನ. ಲಗ್ನದಿಂದ ಸಪ್ತಮಾಧಿಪತಿ ಬುಧ ಷಷ್ಠದಲ್ಲಿದ್ದಾನೆ. ಬುಧ ಸಪ್ತಮದಲ್ಲಿ, ಕುಜ ಗುರು ಇದ್ದಾರೆ. ಹೀಗಾಗಿ ಬುಧ ಕುಜ ಗುರು ಈ ಗ್ರಹಗಳಿಗೆ ಜಪಸಹಿತವಾದ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಅದು ಬೇಕು, ಅದನ್ನು ಮಾಡಿಸಿ. ಪ್ರಸ್ತುತ ಬುಧ ದಶೆಯಲ್ಲಿ ಬುಧ ಭಕ್ತಿ ನಡೀತಾ ಇದೆ. ಈಗ ಅವಕಾಶ ಇದೆ. 2026ರವರೆಗೆ ನಿಮಗೆ ವಿವಾಹಕ್ಕೆ ಅವಕಾಶ ಇದೆ. ಈ ಶಾಂತಿ ಮಾಡಿಸಿದ್ರೆ ಅಷ್ಟರಲ್ಲಿ ವಿವಾಹಕ್ಕೆ ಏರ್ಪಾಡಾಗ್ಬಿಡುತ್ತೆ ನಂಗನ್ಸಿದ ಮಟ್ಟಿಗೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಈ ಗ್ರಹದೋಷ ಇದೆಯಲ್ಲ, ಇದನ್ನು ನಿವಾರಣೆ ಮಾಡಿಕೊಂಡು ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ತೇಜ್ ಮೂರ್ತಿ ಅಂತ ಬೀರೂರಿಂದ, ಇವರ ಜನ್ಮ ದಿನಾಂಕ 5ನೇ ತಾರೀಕು 7ನೇ ತಿಂಗಳು 1998, ಬೆಳಗ್ಗೆ 7:30. ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ತೇಜಮೂರ್ತಿಯವರ ಪ್ರಶ್ನೆ ಕೆಲಸದ ಬಗ್ಗೆ. ಹೌದು ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ವ್ಯಯದಲ್ಲಿದ್ದಾನೆ. ಕರ್ಮಸ್ಥಾನದಲ್ಲಿ ಶನೈಶ್ಚರ ಇದ್ದಾನೆ. ಸ್ವಲ್ಪ ವೀಕ್ ಆಗಿದೆ. ಕೆಲಸದಲ್ಲಿ ಸ್ವಲ್ಪ ತೊಡಕುಗಳನ್ನು ಕಾಣುವ ಲಕ್ಷಣ ಇದೆ. ಪ್ರಸ್ತುತ ಶನಿ ದಶೆಯಲ್ಲಿ ನಿಮಗೆ ಈಗ ನಡೀತಾ ಇರತಕ್ಕಂಥದ್ದು ಗುರುವಿನ ಭುಕ್ತಿ ನಡೀತಾ ಇದೆ. ನೋಡಿ, 2027ರವರೆಗೂ ನಿಮಗೆ ಸ್ವಲ್ಪ ಬಲಹೀನವಾಗಿದೆ. ಆಮೇಲೆ ವ್ಯಯಾಧಿಪತಿ ಕಾಲ ಶುರುವಾಗುತ್ತೆ. ಹೀಗಾಗಿ ನಿಮಗೆ ಸದ್ಯಕ್ಕೆ ದೇವತಾ ಅನುಗ್ರಹ ಬೇಕು. ಈ ದಿವಸ ನೀವು ತಪ್ಪದೆ ಪ್ರತಿ ಮಂಗಳವಾರ ಹತ್ತಿರದಲ್ಲಿ ಯಾವುದಾದ್ರು ನರಸಿಂಹಸ್ವಾಮಿ ಸನ್ನಿಧಾನ ಇದ್ದರೆ ನೋಡಿ, ಇವತ್ತು ಸ್ವಾತಿ ನಕ್ಷತ್ರ ಬಹಳ ಒಳ್ಳೆಯ ದಿವಸ. ಈ ನರಸಿಂಹನ ಪ್ರಾರ್ಥನೆಯಿಂದ ನಿಮಗೆ ಬೇಕಾಗಿರೋದು ಅದೇ. ಪ್ರತಿ ಮಂಗಳವಾರ ನರಸಿಂಹ ಪ್ರಾರ್ಥನೆ ಮಾಡಿ, ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಒಂದು ಪಂಚಾಮೃತ ಅಭಿಷೇಕ ಮಾಡಿಸಿ, ನರಸಿಂಹನ ಸೇವೆಯಿಂದ
ತುಂಬ ಉಪಕಾರವಾಗುತ್ತೆ, ಒಂದು ಬಲ ಬರುತ್ತೆ. ತಪ್ಪದೆ ಅದನ್ನು ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಸಿದ್ಧಲಿಂಗಯ್ಯ ಅಂತ ಹಾವೇರಿಯಿಂದ. ಇವರ ಜನ್ಮ ದಿನಾಂಕ 23/4/1990, ಸಂಜೆ 7:15. ಆರೋಗ್ಯ, ಮದುವೆ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಸಿದ್ಧಲಿಂಗಯ್ಯ ಅವರ ಪ್ರಶ್ನೆ. ಆರೋಗ್ಯ, ವಿವಾಹ, ವೃತ್ತಿ. ನೋಡಿ, ಇವರದು ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಈ ಕರ್ಮಸ್ಥಾನದ ಅಧಿಪತಿ ಚಂದ್ರ, ಆತನಿಗೆ ಬಲಹೀನತೆ ಇದೆ. ಆರೋಗ್ಯದ ಬಗ್ಗೆ ಏನೂ ತೊಂದರೆ ಇಲ್ಲ, ಆದರೆ ಕರ್ಮಾಧಿಪತಿ ಸ್ವಲ್ಪ ಬಲಹೀನ, ಮತ್ತು ಕರ್ಮಸ್ಥಾನದಲ್ಲಿ ಕೇತು ಇರತಕ್ಕಂಥದ್ದು. ಹೀಗಾಗಿ ನೀವು ಯಾವುದಾದ್ರು ಗಣಪತಿ ಸನ್ನಿಧಾನಕ್ಕೆ ಹೋಗಿ, ಗಣಪತಿ ಸನ್ನಿಧಾನಕ್ಕೆ ಇಕ್ಷು ರಸ ಅಂದರೆ ಕಬ್ಬಿನ ರಸದಿಂದ ಅಭಿಷೇಕವನ್ನು ಮಾಡಿಸಿ ಪ್ರತಿ ಮಂಗಳವಾರ ಆ ಪೂಜೆ ಮಾಡಿಸಿ ತೀರ್ಥ ತಗೊಳ್ಳಿ. ಅದು ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲ ಮಾಡಿಕೊಡುತ್ತೆ, ಅದು ಬೇಕು. ಅದನ್ನು ಮಾಡಿ 21 ಮಂಗಳವಾರ ಮಾಡಿದ್ರೆ ತುಂಬ ಒಳ್ಳೆಯದು. ವಿಶೇಷ ಶಕ್ತಿ ಬರುತ್ತೆ ಉದ್ಯೋಗದಲ್ಲಿ. ಗಣಪತಿ ಅನುಗ್ರಹ ಆಗಿಬಿಟ್ರೆ ಅದರ ಫಲವೇ ಬೇರೆ. ನೀವು ಪ್ರಯತ್ನ ಮಾಡಿ ಅದನ್ನು. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ರವಿ ಬುಧ ಶಾಂತಿ ಬೇಕು. ರವಿ ಬುಧ ಮತ್ತು ಕುಜ ಶಾಂತಿ, ಇಷ್ಟು ಗ್ರಹಗಳ ಪ್ರತ್ಯೇಕ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಸ್ವಲ್ಪ ತೊಡಕಿದೆ, ಅದು ನಿವಾರಣೆ ಮಾಡಿಕೊಂಡ್ರೆ ಸಾಕಾಗುತ್ತೆ, ಆತಂಕ ಬೇಡ. ಅಲ್ಲಿ ಪಾಪಗ್ರಹಗಳಿರೋದಂದರೆ ಬುಧನೂ ಸೇರಿದ್ದಾನೆ, ಅಲ್ಲಿ ಅವನು ವ್ಯಯಾಧಿಪತಿ, ಹೀಗಾಗಿ ಅದು ಬಾಧಕವಾಗುತ್ತೆ. ಒಳ್ಳೆಯದೇ, ಬುಧಾದಿತ್ಯ ಯೋಗ ಇಲ್ಲ ಅಂತಲ್ಲ, ವಿವಾಹಕ್ಕೆ ಅದು ಪ್ರತಿಬಂಧಕವಾಗಿದೆ. ಹೀಗಾಗಿ ಆ ಗ್ರಹ ಶಾಂತಿ ಮಾಡಿಸಿ, ಅದು ಅನುಕೂಲ ಆಗುತ್ತೆ. ಅವಕಾಶ ಇದೆ, ಪ್ರಯತ್ನ ಪಟ್ಟರೆ ಅವಕಾಶಗಳು ಉಂಟಾಗುತ್ತೆ. ಈ ಗ್ರಹ ಶಾಂತಿ ಮಾಡಿಸಿ ಪ್ರಯತ್ನ ಮುಂದುವರಿಸಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಭಾರ್ಗವಿ ಅಂತ ಬೆಂಗಳೂರಿಂದ. ಇವರ ಜನ್ಮ ದಿನಾಂಕ 22ನೇ ತಾರೀಕು 8ನೇ ತಿಂಗಳು 1964, ಸಂಜೆ 4:15. ರಾಶಿ ಮತ್ತು ನಕ್ಷತ್ರ ತಿಳಿಸಿ. ವಿದೇಶಕ್ಕೆ ಹೋಗುವ ಅವಕಾಶ ಇದೆಯಾ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಭಾರ್ಗವಿ ಅವರ ಪ್ರಶ್ನೆ. ನಕ್ಷತ್ರ ರಾಶಿ ತಿಳಿಸ್ಬೇಕು, ಮತ್ತು ವಿದೇಶಕ್ಕೆ ಹೋಗೋ ಅವಕಾಶ ಇದೆಯಾ ಅಂತ ಹೇಳಬೇಕು. ಜಾತಕ ನೋಡೋಣ. ನೋಡಿ, ತಮ್ಮದು ಧನಿಷ್ಠ ನಕ್ಷತ್ರ 2ನೇ ಪಾದ. ಧನಿಷ್ಠ ನಕ್ಷತ್ರ 2ನೇ ಪಾದ ಅಂದರೆ ಅದು ಮಕರ ರಾಶಿಗೆ ಬೀಳುತ್ತೆ. ಹೀಗಾಗಿ ತಮ್ಮದು ಧನಿಷ್ಠ ನಕ್ಷತ್ರ, ಮಕರ ರಾಶಿ. ಅರ್ಥ ಆಯಿತು ಅಂದ್ಕೋತೀನಿ. ಇನ್ನು ವಿದೇಶದ ಅವಕಾಶ ಇದೆಯಾ ಅಂತ ಕೇಳಿದ್ದೀರಾ. ವಿದೇಶ ಅವಕಾಶ ಇದೆ, ಪ್ರಯತ್ನ ಪಟ್ಟರೆ ಅವಕಾಶಗಳಿದ್ದಾವೆ. ಈಗ ಪ್ರಸ್ತುತ ನಿಮಗೆ ಕಾಲ ಬುಧನ ಭುಕ್ತಿ ನಡೀತಾ ಇದೆ, ಬುಧ ದಶೆಯಲ್ಲಿ ಬುಧ ಭುಕ್ತಿ ನಡೀತಾ ಇದೆ. ಅವಕಾಶಗಳಿದ್ದಾವೆ, ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲವೂ ಸಿಗುತ್ತೆ. ಭಾಗ್ಯದಲ್ಲಿರ್ತಕ್ಕಂಥ ಬುಧ ತುಂಬ ಅವಕಾಶ ಉಂಟು ಮಾಡಿಕೊಡ್ತಾನೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ? ಕಾರ್ತಿಕ ಮಾಸದ ಶುಕ್ರವಾರ, ಹಾಗಾಗಿ ಈ ದಿನ ಯಾವ ರೀತಿಯ ಬದಲಾವಣೆಗಳು ರಾಶಿಗಳಲ್ಲಾಗತ್ತೆ ತಿಳಿಸ್ಕೊಡೋದಾದ್ರೆ? ಈ ದಿವಸ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕರ್ಕಟಕ ರಾಶಿಯಲ್ಲಿ ಕುಜ ಇದ್ದಾನೆ, ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಚಂದ್ರ ತುಲಾ ರಾಶಿಯಲ್ಲಿ, ವೃಶ್ಚಿಕ ರಾಶಿಯಲ್ಲಿ ರವಿ ಬುಧರ ಯುತಿ ಇದೆ, ಶುಕ್ರ ಮಾಂದಿಯರು ಒಟ್ಟಾಗಿದ್ದರೆ ಧನು ರಾಶಿಯಲ್ಲಿ, ಶನಿ ರಾಹು ಯಥಾ ಪ್ರಕಾರ ಕುಂಭ ಮತ್ತು ಮೀನುಗಳಲ್ಲಿದ್ದಾರೆ. ಹೇಗಿರುವಾಗ 12 ರಾಶಿಗಳ ಫಲಾಫಲವನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿರುತ್ತೆ, ಸಂಗಾತಿಯ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ ದಿವಸ. ಮಾರುಕಟ್ಟೆಗಳಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಒಂದು ಮಾನ್ಯತೆ, ಹೆಚ್ಚಿನ ಲಾಭ, ಒಂದು ಸಮಾಧಾನ, ಸಂತೋಷ ಕಾಣಲಿಕ್ಕೆ ಅವಕಾಶ ಇದೆ. ವೃತ್ತಿಯಲ್ಲೂ ಹೆಚ್ಚಿನ ಅವಕಾಶ ಇದೆ. ಏನಂಥ ತೊಡಕಿಲ್ಲ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ, ಸಹೋದ್ಯೋಗಿಗಳ ಸಹಕಾರ ಕಾಣ್ತೀರಾ. ಈ ದಿವಸ ನಿಮಗೆ ಸ್ತ್ರೀಯರಿಗೆ ಸ್ವಲ್ಪ ಶತ್ರು ಸಾಲ ಬಾಧೆ ಸೂಚಿಸ್ತಾ ಇದೆ. ತುಂಬ ಆತ್ಮೀಯರ ಜೊತೆಗೆ ಸಾಲ, ಇದು ನಿಮಗೆ ತೊಂದರೆ ಮಾಡಬಹುದು, ಸ್ವಲ್ಪ ಹುಷಾರು. ಇನ್ನು ಉಳಿದ ಹಾಗೆ ದಿವಸ ವಸ್ತು ನಷ್ಟತೆ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಒಂದು ಕಹಿ ಘಟನೆ ನಡೆಯುವ ಸಾಧ್ಯತೆ ಇರುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ಹುಷಾರಾಗಿರಿ, ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕಂತೆ ಕೆಲವೊಮ್ಮೆ ಈ ಕಹಿ ಘಟನೆಗಳ ಸಂದರ್ಭದಲ್ಲಿ. ಅದಕ್ಕಾಗಿ ಮನೋಬಲಕ್ಕಾಗಿ ನೀವು ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ತೀರ್ಥ ಸೇವನೆ ಮಾಡಿ, ಅದು ವಿಶೇಷ ಬಲ ಕೊಡುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಬುದ್ಧಿಬಲ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ವಿಶೇಷ ಬುದ್ಧಿಶಕ್ತಿ, ನಿಮ್ಮ ಆಲೋಚನಾ ಸ್ತರ ಹೆಚ್ಚುತ್ತೆ. ಬೇರೆಯವರು ಹಾಗಲ್ಲ, ಈ ದಿವಸ ನೀವು ವಿಶೇಷ ವ್ಯಕ್ತಿ ಅನಿಸ್ಕೋತೀರ. ಮತ್ತು ಈ ದಿವಸ ವೃತ್ತಿಯಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಸ್ವಲ್ಪ ಮಟ್ಟಿಗೆ
ಇನ್ನು ಈ ದಿವಸ ಸಂಗಾತಿಯ ನಡುವೆ ಸ್ವಲ್ಪ ಮನಸ್ತಾಪ ಬರೋ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಕೂಡ ಸ್ವಲ್ಪ ದೋಷಗಳಾಗೋ ಸಾಧ್ಯತೆ ಇದೆ ಇತರೆಯವರಿಂದ. ಹೀಗಾಗಿ ಅದನ್ನು ಗುರುತಿಸಿ ಕಂಡುಹಿಡಿದು ಅದರಿಂದ ಪಾರಾಗೋ ಶಕ್ತಿ ಇದೆ ನಿಮಗೆ. ಮಕ್ಕಳಿಂದ ತುಂಬ ಸಹಕಾರ, ಸಪೋರ್ಟ್ ಸಿಗುತ್ತೆ ಈ ದಿವಸ. ಚೆನ್ನಾಗಿದೆ. ಬುದ್ಧಿಬಲ, ಮನೋಬಲ ಇದ್ಬಿಟ್ರೆ ಏನೂ ಸಾಧಿಸಬಹುದು, ಆ ರೀತಿಯಲ್ಲಿ ಇದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ನೀವು ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರಿಗೆ ಬಂಧು ಮಿತ್ರರ ಸಹಕಾರ, ಒಡನಾಟ ಇದೆಲ್ಲ ತುಂಬ ಚೆನ್ನಾಗಿದೆ. ಮಾರುಕಟ್ಟೆಗಳಲ್ಲಿ ವಿಶೇಷವಾದ ಅನುಕೂಲ ಇದನ್ನು ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಪ್ರಯಾಣದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಸಹಕಾರ, ಅನುಕೂಲಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಈ ದಿವಸ ವೃತ್ತಿಯಲ್ಲೂ ನಿಮಗೆ ವಿಶೇಷವಾದ ಅನುಕೂಲಗಳಿದ್ದಾವೆ. ಸ್ವಲ್ಪ ಮಟ್ಟಿಗೆ ದೇಹಕ್ಕೆ ಪೆಟ್ಟು ಬೀಳಬಹುದು, ಸ್ವಲ್ಪ ಹುಷಾರಾಗಿರಿ. ಅದರ ನಿವಾರಣೆಗೆ ಈ ದಿವಸ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಸಿಂಹರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ತೃತೀಯದಲ್ಲಿದ್ದಾಗ ಸ್ವಲ್ಪ ಸ್ತ್ರೀಯರಿಗೆ ಧೈರ್ಯ ಸಾಹಸಗಳು ಹೆಚ್ಚು, ಕಠಿಣವಾದದ್ದನ್ನು ಸಾಧಿಸ್ತೀರ. ಇನ್ನು ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಮಾಂದಿ ಉದಯ ಆದಾಗ ಸ್ವಲ್ಪ ಉದರ ಬಾಧೆ ಇರ್ತದೆ. ಮತ್ತು ಮುಖ್ಯವಾಗಿ ಈ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಬೇಸರ ಉಂಟಾಗೋ ಸಾಧ್ಯತೆ ಇದೆ. ನಿಮ್ಮಲ್ಲಿ ಮಕ್ಕಳಲ್ಲಿ ಕಲಹದ ವಾತಾವರಣ ಸೂಚಿಸ್ತಾ ಇದೆ. ಕೆಲಸದಲ್ಲಿ, ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ಈ ದಿವಸ ನೀವು ದುರ್ಗಾ ಸನ್ನಿಧಾನದಲ್ಲಿ ವಿಶೇಷವಾದ ಪೂಜೆ, ದುರ್ಗಾ ಸಪ್ತಶತಿ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಇನ್ನು ಕನ್ಯಾರಾಶಿಯವರಿಗೆ ಈ ದಿವಸ ಕುಟುಂಬದಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಹಣಕಾಸಿನ ಒಂದು ಓಡಾಟ ಚೆನ್ನಾಗಿರುತ್ತೆ ಮತ್ತು ಹಣಕಾಸಿನ ಲಾಭ ಚೆನ್ನಾಗಿದೆ. ಈ ಕೃಷಿಕರಿಗೆ, ಹಾಲು ಹೈನು ಧಾನ್ಯ ವ್ಯಾಪಾರಿಗಳಿಗೆ, ನೀರಿನ ವ್ಯಾಪಾರ, ಹೀಗೆ ಚಂದ್ರ ಸಂಬಂಧಿ ಕೆಲಸಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗಂತೂ ವಿಶೇಷ ಬಲ ಇದೆ. ಕುಟುಂಬದಲ್ಲಿ ಒಂದು ರಕ್ಷಣೆ, ವಿಶೇಷ ಒಂದು ಸನ್ಮಾನ, ಈ ರೀತಿಯ ಅನುಕೂಲಗಳು. ಒಂದು ಮಾತಿನ ಒಂದು ಸನ್ಮಾನವೂ ಆಗುತ್ತೆ, ಆ ರೀತಿಯಲ್ಲಿ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ, ಹುಷಾರು. ಈ ದಿವಸ ನಿಮಗೆ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದ್ದೇ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ಈ ದಿವಸ ಗ್ರಾಮ ದೇವತಾ ದರ್ಶನ ಮಾಡಿ. ತುಲಾರಾಶಿಯವರಿಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ವಿಶೇಷವಾದ ಅನುಕೂಲಗಳು ಇದ್ದಾವೆ. ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ, ಸ್ಥಾನಮಾನ ಸಿಗ್ತಕ್ಕಂಥದ್ದು, ಆ ರೀತಿಯಲ್ಲಿ ಅನುಕೂಲವಾಗಿದೆ. ಈ ದಿವಸ ನಿಮಗೆ ಏನಪ್ಪ ಅಂದರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಗಂಟಲು ಬಾಧೆ, ಕಿವಿ ಬಾಧೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಇನ್ನು ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಮಾಂದಿ ಸಹೋದರಲ್ಲೂ ಕೂಡ ಭಿನ್ನಾಭಿಪ್ರಾಯ ತಂದುಬಿಡುತ್ತೆ. ಸಹೋದರಲ್ಲಿ ಭಿನ್ನಾಭಿಪ್ರಾಯ, ಮನಸ್ತಾಪಗಳು, ಕಲಹ, ಈ ರೀತಿಯ ಒಂದು ಭಯದ ವಾತಾವರಣ ಇದೆಲ್ಲ ಸೂಚಿಸ್ತಾ ಇದೆ. ಇದರ ನಿವಾರಣೆಗೆ ನೀವು ಕೂಡ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸೋದು, ದುರ್ಗಾ ಸನ್ನಿಧಾನದಲ್ಲಿ ಅಷ್ಟೋತ್ತರ ಸೇವೆ ಮಾಡಿಸೋದು, ಇದೆಲ್ಲ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಮಾತು, ಹಣ ವಿಚಾರಗಳಲ್ಲಿ ತೊಂದರೆ ಇದೆ. ವಿದ್ಯಾರ್ಥಿಗಳಿಗೆ ತೊಂದರೆ, ತೊಡಕು, ಕಂಟಕ ಇದನ್ನು ಸೂಚಿಸ್ತಾ ಇದೆ, ಹುಷಾರು. ಯಾರ ಬಳಿ ಕೂಡ ಹೆಚ್ಚು ಚರ್ಚೆ, ವಾದ ಬೇಡ ಈ ದಿವಸ. ನಿಮ್ಮ ಬರವಣಿಗೆ, ಪತ್ರಿಕಾರಂಗದಲ್ಲಿರ್ತಕ್ಕಂಥವರಿಗೆ, ಸ್ತ್ರೀಯರಿಗೆ ಮುಖ್ಯವಾಗಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಸಾಧ್ಯತೆ ಹೆಚ್ಚಿದೆ, ಹುಷಾರಾಗಿರಬೇಕು. ಈ ದಿವಸ ಲಕ್ಷ್ಮೀ ನಾರಾಯಣರ ಪ್ರಾರ್ಥನೆ, ಲಕ್ಷ್ಮೀ ನರಸಿಂಹ ಪ್ರಾರ್ಥನೆ ಬಹಳ ಒಳ್ಳೆಯದು. ಇನ್ನು ಧನುರಾಶಿಯವರಿಗೆ ಈ ದಿವಸ ಆರೋಗ್ಯ ವ್ಯತ್ಯಾಸ ಇದೆ ಮುಖ್ಯವಾಗಿ, ಹೀಗಾಗಿ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಸ್ತ್ರೀಯರಿಗೆ ಹಿರಿಯರಿಂದ ವಿಶೇಷ ಅನುಕೂಲಗಳು, ಅನುಗ್ರಹ ಮತ್ತು ಒಳ್ಳೆಯ ಬೋಧನೆ, ಮಾರ್ಗದರ್ಶನ ಇದೆಲ್ಲ ಸಿಗುತ್ತೆ, ಚೆನ್ನಾಗಿದೆ. ಮತ್ತು ಸಹೋದರ ಸಹಕಾರ ಚೆನ್ನಾಗಿರ್ತದೆ. ಮಕ್ಕಳಿಂದಲೂ ಸ್ವಲ್ಪ ಮಟ್ಟಿಗೆ ಸಹಕಾರ ಸಿಗುತ್ತೆ ಈ ದಿವಸ. ವೃತ್ತಿಯಲ್ಲಿ ನಿಮಗೆ ಪರಿಶ್ರಮ, ಕೆಲಸ ಜಾಸ್ತಿ ಇದೆ, ಒತ್ತಡ ಇದೆ. ಈ ದಿವಸ ಆರೋಗ್ಯದ ದೃಷ್ಟಿಯಿಂದ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ವಿಶೇಷ ಲಾಭ ಇದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಔಷಧ ಮತ್ತು ಈ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಇನ್ನು ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಶುಕ್ರ ಮಾಂದಿ, ಇದು ವೃತ್ತಿಯಲ್ಲಿ ಏನಪ್ಪ ಆಗುತ್ತೆ ಅಂದರೆ ಒಂದು ಜವಾಬ್ದಾರಿಯನ್ನು ಪೂರ್ಣ ಮಾಡಲಿಕ್ಕಾಗಲ್ಲ, ಕೊಟ್ಟ ಕೆಲಸವನ್ನು ಪೂರ್ಣಗೊಳಿಸಲ್ಲ. ಕೆಲಸದಲ್ಲಿ ಅನುಕೂಲ ಇಲ್ಲ ಅಂತಲ್ಲ, ಅನುಕೂಲ ಇದೆ ಚಂದ್ರನಿಂದಾಗಿ, ಆದರೆ ಚಂದ್ರ ಕ್ಷೀಣ, ಈ ಕಾರಣದಿಂದಾಗಿ ಹೊರೆ ಅನಿಸುತ್ತೆ, ಆ ರೀತಿಯ ಒಂದು ಬಾಧೆ ಇದೆ. ಈ ದಿವಸ ಯಾದೇವಿ ಸರ್ವಭೂತೇಶು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ, ಈ ಮಂತ್ರ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ವಿದೇಶ ವಹಿವಾಟಿನ ಅನುಕೂಲಗಳಿದ್ದಾವೆ. ವಸ್ತ್ರ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ಈ ದಿವಸ
ಈ ಕಲಾವಿದರಿಗೆ ಹೆಚ್ಚಿನ ಅನುಕೂಲ ಇದೆ. ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗುವ ಲಕ್ಷಣ ಇದೆ. ಮನಸ್ಸಿಗೆ ಒಂದು ಸಮಾಧಾನ, ನಿರಾಳತೆ ಇದೆ. ವೃತ್ತಿಯಲ್ಲೂ ಅನುಕೂಲ ಇದೆ, ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ, ಮನೆ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ಕೆಲಸದಲ್ಲಿ ತುಂಬ ತೊಡಕುಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಕಿರಿಕಿರಿ, ಸ್ತ್ರೀಯರಿಗೆ ವಿರೋಧಗಳು, ಶತ್ರುಗಳ ಬಾಧೆ ಇದನ್ನು ಸೂಚಿಸ್ತಾ ಇದೆ. ಈ ದಿವಸ ಕೆಲಸ ಸಂಪೂರ್ಣ ಆಗೋದಿಲ್ಲ. ಮತ್ತು ಸ್ತ್ರೀಯರಿಗೆ ಸ್ವಲ್ಪ ಕಷ್ಟದ ಪರಿಸ್ಥಿತಿ ಇದೆ. ಸಂದಿಗ್ಧ ವಾತಾವರಣ ಅಂತೀವಲ್ಲ ಹಾಗೆ, ಈ ಒಪ್ಕೊಳ್ಳೋಕ್ಕಾಗಲ್ಲ, ಬೀಳಲಿಕ್ಕಾಗಲ್ಲ ಅಂಥದ್ದೊಂದು ಇಬ್ಬಂದಿ ಆಗಿಬಿಡುತ್ತೆ. ಸ್ತ್ರೀಯರೇ ಶತ್ರುಗಳಾಗೋ ಸಾಧ್ಯತೆ, ಈ ಒಂದು ರೀತಿಯ ಸಂಕಟದ ವಾತಾವರಣ ಇದೆ. ಹೀಗಾಗಿ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ, ರುದ್ರಾಭಿಷೇಕ ಮಾಡಿಸಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಹರಿವಲ್ಲಭಾಯೈ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಲಕ್ಷ್ಮೀ ನರಸಿಂಹರ ಕೃಪೆಯಾಗುತ್ತೆ. ಇಂದಿನ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಲಕ್ಷ್ಮೀ ಪೂಜೆಯ ಮಹತ್ವವನ್ನು ತಿಳಿಸ್ಕೊಟ್ರಿ, ಜೊತೆಗೆ ಕಾರ್ತಿಕ ಮಾಸದ ಶುಕ್ರವಾರದ ಮಹತ್ವವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಸಂಚಿಕೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.